ನಮಸ್ಕಾರ ಸ್ನೇಹಿತರೆ, ರೈಲ್ವೆ ಸ್ಟೇಷನ್ ಅಲ್ಲಿ ತಾಯಿ ತನ್ನ ಮಗುವನ್ನ ಹಿಡ್ಕೊಂಡು ಮಲಗಿದ್ದಾಗ ಯಾರೋ ಬಂದು ಆ ಮಗುವನ್ನ ಕತ್ಕೊಂಡು ಹೋಗ್ತಾರೆ. ಇದನ್ನ ಟ್ರೈನ್ ಇಂದ ಹಿಡಿದ ಒಬ್ಬ ವ್ಯಕ್ತಿ ಮತ್ತೆ ಅವನ ಅಣ್ಣ ನೋಡ್ತಾರೆ. ಮಗುವನ್ನ ಕಳ್ಕೊಂಡ ಮಹಿಳೆಯ ಗೋಳಾಟ ನೋಡೋಕಾಗದೆ ಈ ಅಣ್ಣ ತಮ್ಮ ಇಬ್ರು ಪೊಲೀಸ್ ಅವರು ಮಗುವನ್ನ ಹುಡ್ಕಲ್ಲ ಅಂತ ಇವರೇ ಮಗುವನ್ನ ಹುಡ್ಕೋಕೆ ಹೊಡ್ತಾರೆ. ಒಬ್ರಿಗೆ ಸಹಾಯ ಮಾಡೋಕೆ ಅಂತ ಹೋಗಿ ಎಂತ ಸಂಕಷ್ಟಕ್ಕೆ ಸಿಗಾಕೊಂತಾರೆ ಅಂದ್ರೆ ಜನರ ಕಣ್ಣಲ್ಲಿ ಅಣ್ಣ ತಮ್ಮ ಇಬ್ರೇ ವಿಲನ್ ಆಗೋಗ್ತಾರೆ. ಮೂವಿ ಉದ್ದಕ್ಕೂ ಮಗುವನ್ನ ಯಾರ್ ಕದ್ದಿರೋದು ಅನ್ನೋ ಟೆನ್ಷನ್ ಜೊತೆಗೆ ಮಗುವನ್ನ ಹುಡ್ಕೋಕೆ ಹೋದಾಗ ಬಂದ ಅಪಾಯಗಳಿಂದ ಹೇಗೆಲ್ಲ ಇವರು ಪಾರಾಗ್ತಾರೆ ಅನ್ನೋದನ್ನ ಸ್ಟೋಲನ್ ಅನ್ನೋ ಥ್ರಿಲ್ಲರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿಯನ್ನ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕಾನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಜುಂಪಾ ಅನ್ನೋ ಮಹಿಳೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ತನ್ನ ಮಗುವನ್ನ ಹಿಡ್ಕೊಂಡು ಮಲಗಿದ್ದಾಗ ಯಾರೋ ಹುಡುಗಿ ಈ ಮಗುವನ್ನ ಕದಿಯೋಕೆ ಸ್ಕೆಚ್ ಆಗ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸುತ್ತಮುತ್ತ ಯಾರು ಇಲ್ದೇ ಇರೋದನ್ನ ನೋಡಿ ಮಗುವನ್ನ ಎತ್ಕೊಂಡು ಓಡಬೇಕಾದ್ರೆ ಈಗ ತಾನೇ ಟ್ರೈನ್ ಇಂದ ಇಳಿದಿರೋ ರಮನ್ ಅನ್ನೋ ವ್ಯಕ್ತಿಯನ್ನ ಗುದ್ಕೊಂಡು ಓಡೋಗ್ತಾಳೆ. ಇವನಿಗೆ ಮಗುವಿನ ಟೋಪಿ ಸಿಗುತ್ತೆ. ಆ ಕಳ್ಳಿ ಯಾರು ಅಂತ ಮುಖನೂ ಸರಿಯಾಗಿ ಕಾಣಿಸಲ್ಲ. ಜುಂಪಾ ಎಲ್ಲ ಆದ್ಮೇಲೆ ಎಚ್ಚರಗೊಂಡು ನನ್ನ ಮಗಳು ಚಂಪಾ ಎಲ್ಲಿ ಅಂತ ಕಿರ್ಚಾಡ್ತಾ ರಮನ್ನ ಹಿಡ್ಕೊಂಡು ಎಳೆದಾಡ್ತಾ ಇದ್ದಾಳೆ. ಇವನ ಕೈಯಲ್ಲಿ ಮಗುವಿನ ಟೋಪಿ ಇರೋದನ್ನ ನೋಡಿ ಇವನೇ ಮಕ್ಕಳು ಕಳ್ಳ ಅಂತ ಅನ್ಕೊಂಡು ದೊಡ್ಡ ರಾಧ ಅಂತಾನೆ ಮಾಡ್ತಿದ್ದಾಳೆ. ರೈಲ್ವೆ ಸ್ಟೇಷನ್ ನ ಹೊರಗೆ ರಮನ್ನ ಅಣ್ಣ ಗೌತಮ್ ರಮನ್ನ ಕರ್ಕೊಂಡು ಹೋಗೋಕೆ ಬರ್ಬೇಕಾದ್ರೆ ತನ್ನ ಹೆಂಡತಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಇವರು ತುಂಬಾನೇ ಶ್ರೀಮಂತ ಮನೆತನದವರು. ಮನೆಯಲ್ಲಿ ಮದುವೆ ಸಂಭ್ರಮ ಇದೆ, ಅದಕ್ಕೆ ಅರ್ಜೆಂಟ್ ಆಗಿ ವಾಪಸ್ ಮನೆಗೆ ಹೋಗ್ಬೇಕು. ರಮನ್ನ ಫ್ಲೈಟ್ ಮಿಸ್ ಆಗಿ ಟ್ರೈನ್ ಅಲ್ಲಿ ಬರೋ ಹಾಗಾಗಿದೆ, ಅದಕ್ಕೆ ರಮನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಗೌತಮ್. ರೈಲ್ವೆ ಸ್ಟೇಷನ್ ಅಲ್ಲಿ ಆಗ್ಲೇ ಜನರೆಲ್ಲ ರಮನ್ನ ಹಿಡ್ಕೊಂಡು ಇವನೇ ಕಳ್ಳ ಅಂತ ಫಿಕ್ಸ್ ಆಗಿದ್ದಾಗ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋ ಪೊಲೀಸ್ ಕೂಡ ಬಂದಿದ್ದಾರೆ. ಆದ್ರೆ ಹೇಗೋ ಗೌತಮ್ ಬಂದು ವಿಷಯ ಏನು ಅಂತ ಕೇಳಿ ರಮನ್ಗೆ ಮಕ್ಕಳನ್ನ ಕದಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ರಮನ್ ಹೇಳ್ತಾನೆ, ನಾನು ಟೀ ಅಂಗಡಿ ಹತ್ರ ಬಿಸ್ಕೆಟ್ ತಗೊಳಕ್ಕೆ ಹೋಗಿದ್ದೆ, ಅಲ್ಲೇ ಫೋನ್ ಚಾರ್ಜ್ ಹಾಕಿ ಬಂದಾಗ ಒಬ್ಳು ಹುಡುಗಿ ಮಗುವನ್ನ ಕತ್ಕೊಂಡು ಹೋಗಿದ್ದು ನೋಡ್ದೆ, ಬೇಕಿದ್ರೆ ಆ ಟೀ ಅಂಗಡಿಯಲ್ಲಿ ಇದ್ದ ಹುಡುಗನಿಗೆ ಕೇಳಿ ಅಂದಾಗ ಆ ಹುಡುಗ ಕೂಡ ಅವರ ಕೈಯಲ್ಲಿ ಮಗು ಇರ್ಲಿಲ್ಲ ಅಂತ ಹೇಳ್ತಾನೆ. ರಮನ್ ಮಗುವನ್ನ ಕದ್ದಿದ್ರೆ ನೀವು ಬಂದ್ ಹಿಡ್ಕೊಳ್ಳಿ ಅಂತ ಇಲ್ಲೇ ಅಲ್ಲಾಡಿಸ್ಕೊಂಡು ನಿಂತ್ಕೊಂತಿದ್ನ, ನೀವೇ ಹೇಳಿ ಅಂತ ಗೌತಮ್ ಹೇಳಿದಾಗ ಯಾರೋ ಬೇರೆಯವರು ಮಗುವನ್ನ ಕತ್ಕೊಂಡು ಹೋಗಿರೋದು ಅಂತ ಅಳ್ತಾ ಜುಂಪಾ ಕುಸಿದು ಬೀಳ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಗೌತಮ್ ರಮನ್ನ ಕರ್ಕೊಂಡು ಹೊರಟಾಗ ಪೊಲೀಸ್ ಆಫೀಸರ್ ಬಿಡಲ್ಲ. ಇವನೊಬ್ನೇ ಐ ವಿಟ್ನೆಸ್ ಇರೋದು, ನಮ್ ಕಡೆಯವರು ಬಂದು ಸ್ಟೇಟ್ಮೆಂಟ್ ತಗೊಳ್ಳೋವರೆಗೂ ಇವನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜುಂಪಾ ವಾಶ್ರೂಮ್ ಅಲ್ಲಿ ಗೀತು ಅನ್ನೋಳಿಗೆ ಕಾಲ್ ಮಾಡಿ ಮಗು ಕಾಣೆ ಆಗಿದೆ, ಟ್ರೈನ್ ಮುಂದೆ ಹಾರಿ ಸಾಯ್ತೀನಿ ಅಂದಾಗ ಗೀತು ಹೇಳ್ತಾಳೆ, ಅಷ್ಟೊಂದೆಲ್ಲ ಬೇಡ, ಪೊಲೀಸ್ ಅವರು ನಿನಗೆ ಸಹಾಯ ಮಾಡಲ್ಲ, ಮೊದ್ಲು ಯಾರಿಗಾದ್ರೂ ಹೆಲ್ಪ್ ಕೇಳಿ ನೀನೇ ಮಗುವನ್ನ ಹುಡ್ಕೋಕೆ ಶುರು ಮಾಡು, ಬೇಗ ಹೋಗು ಅಂತ ಹೇಳ್ತಾಳೆ. ಜುಂಪಾ ಗೋಳಾಡ್ತಿರೋದನ್ನ ವಾಶ್ರೂಮ್ ಅಲ್ಲೇ ಇದ್ದ ರಮನ್, ಅಂದ್ರೆ ಪಕ್ಕದಲ್ಲೇ ಇರೋ ಜೆಂಟ್ಸ್ ನ ವಾಶ್ರೂಮ್ ಅಲ್ಲಿ ಇದ್ದ ರಮನ್ ಕೇಳಿಸ್ಕೊಂಡು ಇವಳಿಗೆ ಸಹಾಯ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಂತರ ರಮನ್ ಟೀ ಕುಡಿಯೋಕೆ ಬಂದಿದ್ದಾಗ ಕಳ್ಳಿಯ ಬಗ್ಗೆ ಜುಂಪಾ ಇವನಿಗೆ ಕೇಳ್ತಾಳೆ. ಅದಕ್ಕೆ ರಮನ್ ಅವಳ ಮುಖ ಸರಿಯಾಗಿ ನೋಡ್ಲಿಲ್ಲ, ಗ್ರೇ ಕಲರ್ ಶಾಲ್ ಹೊತ್ಕೊಂಡಿದ್ಲು, ಅವಳ ಮೂಗು ತುಂಬಾನೇ ಉದ್ದ ಇತ್ತು ಅಷ್ಟೇ ಅಂತ ಹೇಳ್ಬೇಕಾದ್ರೆ ಟೀ ಅಂಗಡಿ ಅವನು ಇವ್ರಿಗೆ ಕಾಣ್ದಂಗೆ ಯಾರಿಗೋ ಮೆಸೇಜ್ ಮಾಡ್ತಾ ಇದ್ದಾನೆ. ಇದನ್ನ ಗಮನಿಸ್ತಾನೆ ರಮನ್. ನಂತರ ಪಂಡಿತ್ ಜಿ ಅನ್ನೋ ಪೊಲೀಸ್ ಆಫೀಸರ್ ಬಂದಾಗ ರಮನ್ ಆ ಕಳ್ಳಿಯ ಬಗ್ಗೆ ಜುಂಪಾಗೆ ಏನ್ ಹೇಳಿದ್ನೋ ಅದನ್ನೇ ಇವ್ರಿಗೂ ಹೇಳ್ತಾನೆ. ಆದ್ರೆ ಅವರು ಮಗುವನ್ನ ಹುಡ್ಕೋದ್ ಬಿಟ್ಟು ರಮನ್ನ ಬಗ್ಗೆನೇ ವಿಚಾರಿಸ್ತಾ ಇದ್ದಾರೆ. ಇದೇ ಸಮಯಕ್ಕೆ ಆ ಟೀ ಅಂಗಡಿಯವನು ಫೋನ್ ಅಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಬಂದ ಜುಂಪಾ ಇವನು ಮತ್ತೆ ಆ ಕಳ್ಳಿ ಇಬ್ರು ಜೊತೆಗೆ ಸೇರ್ಕೊಂಡಿದ್ದಾರೆ. ಮಗು ಕಳ್ತನ ಆಗಿರೋದ್ರ ಬಗ್ಗೆ ಇವನು ಫೋನ್ ಅಲ್ಲಿ ಮಾತಾಡ್ತಿದ್ದ ಅಂದಾಗ ರಮನ್ ಇವನು ಕದ್ದು ಮುಚ್ಚಿ ಯಾರಿಗೋ ಮೆಸೇಜ್ ಮಾಡ್ತಿದ್ದ ವಿಷಯವನ್ನ ಕೂಡ ಹೇಳ್ತಾನೆ. ಇದರಿಂದ ಪೊಲೀಸ್ ಅವರು ಟೀ ಅಂಗಡಿಯವನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಬಾಯಿ ಬಿಡಿಸಿದಾಗ ಸತ್ಯ ಒಪ್ಕೊಂತಾನೆ. ಆ ಕಳ್ಳಿಯ ಹೆಸರು ಸುರೀಲಿ ಅಂತ. ಮಗುವನ್ನ ಕದಿಯೋಕೆ ಸಹಾಯ ಮಾಡಿದ್ರೆ ಇವನಿಗೆ 5,000 ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿರ್ತಾಳೆ. ಅವಳು ಇಲ್ಲೇ ಹತ್ತಿರದಲ್ಲಿ ಇರೋ ಪಾಳ್ ಬಿದ್ದಿರೋ ಹಳೆ ಮನೆಯಲ್ಲಿ ಇರ್ತಾಳೆ ಅಂದಾಗ ಮೊದ್ಲು ಅಲ್ಲಿಗೆ ಹೋಗಿ ನೋಡೋದ್ ಬಿಟ್ಟು ಪೊಲೀಸ್ ಅವರು ಸ್ಟೇಷನ್ಗೆ ಹೋಗ್ಬೇಕು, FIR ಹಾಕ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ರಮನ್ ಜುಂಪಾಗೆ ಸಪೋರ್ಟ್ ಮಾಡ್ತಾ ಮೊದ್ಲು ಮಗುವನ್ನ ಹುಡ್ಕೋದ್ ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಿದ್ದಂಗೆ ಇಬ್ಬರು ಆಫೀಸರ್ಸ್ಗೂ ಕೋಪ ಬಂದ್ಬಿಡುತ್ತೆ. ಆಯ್ತು ನೀನೇ ನಡಿ ಮಗುವನ್ನ ಹುಡ್ಕೋಣ ಅಂದಾಗ ಬನ್ನಿ ಅಂತ ಹೇಳ್ತಾನೆ ರಮನ್. ರಮನ್ ಮೇಲೆ ಗೌತಮ್ಗೆ ತುಂಬಾನೇ ಕೋಪ ಬರುತ್ತೆ. ಪೊಲೀಸ್ ಅವರು ನೋಡ್ಕೊಂತ ಇದ್ರು, ನಿನ್ಗೆ ಯಾಕೆ ಬೇಕು ಇದೆಲ್ಲ, ನಮ್ಮ ಅಮ್ಮನ ಮದುವೆಯಲ್ಲಿ ನಾವು ಮಕ್ಕಳೇ ಇಲ್ಲ ಅಂದ್ರೆ ಹೇಗಾಗುತ್ತೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಮದುವೆ ಇರೋದು ಇವರಿಬ್ಬರ ತಾಯಿದು. ಎರಡನೇ ಮದುವೆನೋ ಇಲ್ಲ ಇವ್ರ ಅಪ್ಪ ಅಮ್ಮನೇ ಇನ್ನೊಂದ್ಸಲ ಮದುವೆ ಆಗ್ತಿದಾರೋ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಎರಡನೇ ಮದುವೆ ಇರ್ಬೇಕು, ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಮದುವೆ ಇದೆ ಅಂತ ಇವರು ಹೇಳ್ತಿದ್ರು. ಈಗ್ಲೂ ಅಷ್ಟೇ ಗೌತಮ್ ಮೊದ್ಲು ಇಲ್ಲಿಂದ ಹೊರಡೋಣ ಆಮೇಲೆ ಮಿಕ್ಕಿದ್ದು ನೋಡ್ಕೊಂಡ್ರಾಯ್ತು ಅಂದಾಗ ಇಲ್ಲ ನನ್ನ ಆಧಾರ್ ಕಾರ್ಡ್ ನ ಅವರು ಇಸ್ಕೊಂಡಿದ್ದಾರೆ, ಪಾಪ ಜುಂಪಾಗೆ ಅವರು ಸಹಾಯ ಮಾಡಲ್ಲ, ನಾವು ಅವಳ ಮಗುವನ್ನ ಹುಡುಕಿ ಕೊಟ್ಟು ಆಮೇಲೆ ಹೋಗೋಣ ಅಂದಾಗ ಪೊಲೀಸ್ ಅವರು ಮತ್ತೆ ಜುಂಪಾ ಇಲ್ಲಿಗೆ ಬರ್ತಾರೆ. ಜುಂಪಾನ ಕಾರಲ್ಲಿ ಕೂರ್ಸ್ಕೊಂಡು ನಮ್ಮ ಬೈಕ್ ನ ಫಾಲೋ ಮಾಡ್ಕೊಂಡ್ ಬನ್ನಿ, ಆ ಹಳೆ ಮನೆ ಹತ್ರ ಹೋಗೋಣ ಅಂದಾಗ ಸರ್ ಇವನ ಆಧಾರ್ ಕಾರ್ಡ್ ಕೊಡ್ತೀರಾ ಅಂತ ಕೇಳ್ತಾನೆ ಗೌತಮ್. ಯಾವ ಆಧಾರ್ ಕಾರ್ಡು, ಸುಮ್ನೆ ಬಾ ಅಂತ ಪೊಲೀಸ್ ಅವರು ಹೇಳಿ ಹೋದಾಗ ಗೌತಮ್ಗೆ ಗೊತ್ತಾಯ್ತು ರಮನ್ ಸುಳ್ಳು ಹೇಳ್ದ ಅಂತ. ಯಾವ ಆಧಾರ್ ಕಾರ್ಡ್ ನು ಅವರು ಇಸ್ಕೊಂಡಿಲ್ಲ. ನಂತರ ದಾರಿಯಲ್ಲಿ ಹೋಗ್ಬೇಕಾದ್ರೆ ಜುಂಪಾಗೆ ರಮನ್ ಇವಳ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಮಗಳು ಚಂಪಾ ಬಿಟ್ರೆ ಬೇರೆ ಯಾರು ಇಲ್ಲ, ಇವಳ ಗಂಡನನ್ನ ಸುಳ್ಳು ಕೇಸಲ್ಲಿ ಪೊಲೀಸ್ ಅವರು ಜೈಲ್ಗೆ ಹಾಕಿದ್ದಾಗ ಅಲ್ಲೇ ಅವನು ಸಾವನ್ನಪ್ಪಿರ್ತಾನೆ. ಆಗ ಜುಂಪಾ ಹಳ್ಳಿಯನ್ನ ಬಿಟ್ಟು ಈಗ ಮನಾಲಿಗೆ ಹೊರಟಿದ್ಲು. ಯಾಕೆಂದ್ರೆ ಮನೆ ಕಟ್ಟೋದು ರೋಡ್ ಮಾಡೋ
ಕೆಲ್ಸಕ್ಕೆ. ಇವಳು ಊರಿಂದ ಊರಿಗೆ ಹೋಗ್ತಾ ಇರ್ಬೇಕಾಗುತ್ತೆ. ಇದೇ ಸಮಯಕ್ಕೆ ಗೀತು ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾಳೆ. ಈ ಮೆಸೇಜ್ ಅಲ್ಲಿ ಗೀತು, ನಿನ್ನ ಅಣ್ಣನ ಮನೆ ಹತ್ರ ಪೊಲೀಸ್ ಅವರು ಬಂದಿದ್ರು, ನಿಮ್ಮ ಅಣ್ಣ ಎಲ್ಲಾ ವಿಷಯ ಹೇಳ್ಬಿಟ್ಟಿದ್ದಾನೆ, ನೀನು ಟ್ರೈನ್ ಹತ್ಕೊಂಡು ಹೋಗಿರೋದು ಗೊತ್ತಾಗಿದೆ, ಹುಷಾರಾಗಿರೋ ಅಂತ ಹೇಳ್ತಾಳೆ. ಅಂದ್ರೆ ಇವಳು ಕೂಡ ಏನೋ ಮುಚ್ಚಿಡ್ತಿರೋದಂತೂ ನಿಜ. ಈಗ ತಾನೇ ಫ್ಯಾಮಿಲಿ ಇಲ್ಲ ಅಂದ್ಲು, ಆದ್ರೆ ಈಗ ಅಣ್ಣ ಇದ್ದಾನೆ ಅಂತ ಗೊತ್ತಾಗಿದೆ. ಮತ್ತೆ ಪೊಲೀಸ್ ಅವರು ಕೂಡ ಇವಳ ಹಿಂದೆ ಬಿದ್ದಿದ್ದಾರೆ. ಯಾಕೆ ಅನ್ನೋದು ಮುಂದೆ ನೋಡೋಣ. ಸ್ವಲ್ಪ ದೂರ ಹೋದ್ಮೇಲೆ ಫಾರೆಸ್ಟ್ ಆಫೀಸರ್ಸ್ ಚೆಕಿಂಗ್ ಮಾಡ್ಬೇಕಾದ್ರೆ ರಮನ್ ಗೌತಮ್ ನ ಹಿಡ್ಕೊಂತಾರೆ. ಯಾಕಂದ್ರೆ ಆಗ್ಲೇ ಸ್ಟೇಷನ್ ಅಲ್ಲಿ ನಡೆದ ಘಟನೆಯನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಅಲ್ಲಿ ಹಾಕಿರೋದ್ರಿಂದ ಇವರಿಬ್ಬರನ್ನೇ ಮಕ್ಕಳು ಕಳ್ಳರು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಅಂದ್ರೆ ಇಬ್ಬರ ಮಾನ ಮರ್ಯಾದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಗ್ತಾ ಇದೆ. ಹೇಗೂ ಇವರ ಜೊತೆ ಇದ್ದ ಪೊಲೀಸರು ಇವರು ಐ ವಿಟ್ನೆಸ್ ಕಳ್ಳರಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದ ನ್ಯೂಸ್ ನ ವೆರಿಫೈ ಮಾಡದೆ ಇವರನ್ನ ಹಿಡ್ಕೊಂಡಿದಿರಲ್ಲ ಅಂತ ಹೇಳಿ ಇವರನ್ನ ಇಲ್ಲಿಂದ ಹಳೆ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ. ಈ ಹಳ್ಳಿಯ ಜನ ನಂಬ್ತಾರೆ ಈ ಜಾಗ ಶಾಪಿತ ಅಂತ, ಅದಕ್ಕೆ ಇಲ್ಲಿ ಯಾರು ಬರಲ್ಲ ಅಂತಾನೆ ಮಗುವನ್ನ ಕದ್ದಿರೋ ಸುರೀಲಿ ಇದನ್ನೇ ತನ್ನ ಅಡ್ಡ ಮಾಡ್ಕೊಂಡಿದ್ದಾಳೆ. ಗೌತಮ್ ಕಾರ್ ಹತ್ರನೇ ಇದ್ರೆ ಬೇರೆಯವರೆಲ್ಲ ಬಿಲ್ಡಿಂಗ್ ಒಳಗೆ ಹೋಗಿ ಸುರೀಲಿನ ಹುಡ್ಕೋಕೆ ಶುರು ಮಾಡಿದಾಗ ಸುರೀಲಿ ಪಂಡಿತ್ಜಿಗೆ ಹೊಡೆದು ಎಸ್ಕೇಪ್ ಆಗೋಕೆ ನೋಡ್ತಾಳೆ. ಆದ್ರೆ ಹೊರಗೆ ಬರ್ತಿದ್ದಂಗೆ ಗೌತಮ್ ಇವಳನ್ನ ತಡೆಯೋಕೆ ಹೋಗಿ ಒಂದು ಮರವನ್ನ ಇವಳ ಮೇಲೆ ಬಿಸಾಕ್ತಿದ್ದಂಗೆ ಕಾಲೆಡವಿ ದೊಡ್ಡ ಗುಂಡಿಯ ಒಳಗೆ ಬಿದ್ದು ಸಾವನ್ನಪ್ತಾಳೆ ಸುರೀಲಿ. ಇದು ಕೂಡ ಈಗ ಗೌತಮ್ನ ತಲೆಗೆ ಬರುತ್ತೆ. ಇವಳಿದ್ದಿದ್ರೆ ಮಗು ಎಲ್ಲಿದೆ ಅಂತ ಬಾಯ್ ಬಿಡಿಸಬಹುದಾಗಿತ್ತು. ಈಗ ಇವಳು ಇಲ್ಲ, ಮಗು ಕೂಡ ಸಿಗಲ್ಲ ಅಂದಾಗ ಫುಲ್ ಟೆನ್ಷನ್ ಆಗೋಗ್ತಾಳೆ ಜುಂಪಾ. ಹೇಗೋ ಪೊಲೀಸ್ ಅವರು ಬಾಡಿನ ಏನಾದ್ರೂ ಮಾಡೋಣ, ಅಲ್ಲಿವರೆಗೂ ಬಿಲ್ಡಿಂಗ್ ಒಳಗೆ ಏನಾದ್ರೂ ಸಿಗುತ್ತಾ ನೋಡ್ಬೇಕು ಅಂತ ಒಳಗೆ ಹೋಗಿ ಸರ್ಚ್ ಮಾಡ್ತಿದ್ದಾಗ ಪಂಡಿತ್ಜಿ ಈ ತಿಂಗಳಲ್ಲೇ 6ನೇ ಮಗು ಕಳ್ತನ ಆಗಿರೋದು, ಒಂದು ಮಗು ಕೂಡ ಸಿಕ್ಕಿಲ್ಲ, ಈ ಹಳ್ಳಿಯವರೆಲ್ಲ ತುಂಬಾನೇ ಕೋಪಗೊಂಡಿದ್ದಾರೆ ಅಂತ ಗೌತಮ್ಗೆ ಹೇಳ್ತಿದ್ದಾರೆ. ಆ ಇನ್ನೊಬ್ಬ ಪೊಲೀಸ್ ಆಫೀಸರ್ಗೆ ಬಿಲ್ಡಿಂಗ್ ಒಳಗಿರೋ ವಸ್ತುಗಳನ್ನ ನೋಡಿ ಯಾರೋ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ಇದ್ದ, ಅವನು ಮಗುವನ್ನ ತಗೊಂಡು ತಪ್ಪಿಸ್ಕೊಂಡು ಹೋಗಿರ್ಬೋದು ಅಂತ ಗೊತ್ತಾಗುತ್ತೆ. ಜುಂಪಾಗೆ ನಶಾ ಮುಕ್ತಿ ಕೇಂದ್ರ ಅಂದ್ರೆ ರಿಹ್ಯಾಬ್ ಸೆಂಟರ್ ನ ಒಂದು ಕಾರ್ಡ್ ಸಿಗುತ್ತೆ. ಇದು ಅಚ್ಚೇಲಾಲ್ ಅನ್ನೋ ವ್ಯಕ್ತಿಗೆ ಸೇರಿದ್ದು. ಅವನು ಡ್ರಗ್ ಅಡಿಕ್ಟ್ ಆಗಿರೋದ್ರಿಂದ ರಿಹ್ಯಾಬ್ ಸೆಂಟರ್ ಗೆ ಹೋಗ್ತಿರ್ತಾನೆ. ಈ ಕಾರ್ಡ್ ನ ಜುಂಪಾ ನೋಡ್ಬೇಕಾದ್ರೆ ಆ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಗೆ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ಜುಂಪಾ ಹಿಂದೆನೂ ಪೊಲೀಸ್ ಅವರು ಬಿದ್ದಿದ್ದಾರೆ, ಇವಳನ್ನ ಹುಡುಕ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಯ್ತು. ಸರ್ ಅವಳು ಇಲ್ಲೇ ಇದ್ದಾಳೆ, ಆದಷ್ಟು ಬೇಗ ಅವಳನ್ನ ಅರೆಸ್ಟ್ ಮಾಡ್ತೀನಿ ಅಂತ ಈ ಪೊಲೀಸ್ ಹೇಳ್ತಿರೋದನ್ನ ಜುಂಪಾ ಕೇಳಿಸ್ಕೊಂಡು ತಪ್ಪಿಸ್ಕೊಳ್ಳೋಕೆ ನೋಡ್ತಾಳೆ. ಕಾರ್ ಹತ್ರ ಬಂದು ತನ್ನ ಬ್ಯಾಗ್ ಎತ್ಕೊಂಡು ಓಡ್ ಹೋಗೋಕೆ ನೋಡಿದಾಗ ಯಾರೋ ಇವಳನ್ನ ತಡಿತಾರೆ. ಯಾರು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಒಳಗಿಂದ ಪೊಲೀಸ್ ಆಫೀಸರ್ ಬಂದು ಜುಂಪಾ ಎಲ್ಲೋದ್ಲು ನೋಡಿದ್ರ ಅಂದಾಗ ಇಲ್ಲ ಅಂತ ರಮನ್ ಮತ್ತೆ ಗೌತಮ್ ಹೇಳ್ತಾರೆ. ಅವಳೆ ಕಳ್ಳಿ ಮುಂಬೈಯಲ್ಲಿ ತಾನು ಕೆಲಸ ಮಾಡ್ತಿದ್ದ ಮನೆಯಿಂದಾನೆ ಮಗುವನ್ನ ಕತ್ಕೊಂಡು ಬಂದಿದ್ದಾಳೆ ಅಂತ ಪೊಲೀಸ್ ಹೇಳ್ತಾರೆ. ರಮನ್ ಗೌತಮ್ ಹತ್ರ ಇರೋ ದುಡ್ಡು 1.5 ಲಕ್ಷ ವಾಚು, ಉಂಗುರ ಎಲ್ಲವನ್ನ ಕಿತ್ಕೊಂಡು ಪಂಡಿತ್ಜಿಗೆ ಕೊಟ್ಟಾಗ ಮುಖದಲ್ಲಿ ಕಳೆ ಬಂದ್ಬಿಡುತ್ತೆ. ನಾನೇ ಎಲ್ಲ ನೋಡ್ಕೊಂತೀನಿ, ನೀವು ಹೋಗಿ ಅಂತ ಕಳಿಸ್ತಾರೆ ಪಂಡಿತ್ಜಿ. ಇವನು ಆ ಕಳ್ಳಿ ಜುಂಪಾಗೆ ಹೆಲ್ಪ್ ಮಾಡೋಕೆ ಹೋಗಿ ನನ್ನ ಹಣ ವಾಚು ಎಲ್ಲ ಕಳ್ಕೊಳ್ಳೋದ್ರ ಜೊತೆಗೆ ಒಂದು ಕೊಲೆ ಕೂಡ ಮಾಡೋ ಹಾಗಾಯ್ತಲ್ಲ ಅಂತ ಗೌತಮ್ ಮುಖ ಊದಿಸ್ಕೊಂಡು ಕಾರ್ ಓಡಿಸ್ಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ನಿಲ್ಸೋಕೆ ಹೇಳ್ತಾನೆ ರಮನ್. ಈಗ ಗೌತಮ್ಗೆ ಗೊತ್ತಾಯ್ತು ಜುಂಪಾ ಕಾರ್ನ ಡಿಕ್ಕಿಯಲ್ಲೇ ಇದ್ದಾಳೆ. ಅವಳು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವಳನ್ನ ತಡೆದಿದ್ದು ರಮನ್ನೇ. ಸುಳ್ಳು ಹೇಳಿ ತನ್ನನ್ನ ತಗ್ಲಾಕ್ಸಿದರೆ, ಮಗು ನಂದೆ ಅಂತ ಇವಳು ಹೇಳಿದ್ರಿಂದ ಕಾರ್ ಡಿಕ್ಕಿಯಲ್ಲೇ ಕೂರಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ ರಮನ್. ಗೌತಮ್ ಅಂತೂ ಕೋಪದಲ್ಲಿ ಇಬ್ಬರ ಮೇಲೂ ಕಿರ್ಚಾಡ್ಬೇಕಾದ್ರೆ ಜುಂಪಾ ನನ್ನ ಮಗುವನ್ನ ನಾನೇ ಹುಡ್ಕೊಂತೀನಿ ಬಿಡಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ. ರಮನ್ ಕೂಡ ಜೀವನದಲ್ಲಿ ಒಂದು ಬಾರಿ ಆದ್ರೂ ಒಬ್ರಿಗೋಸ್ಕರ ನಿಂತ್ಕೊಳ್ಳೋದು ಕಲ್ತ್ಕೋ, ಬರೀ ಜೇಬಿಂದ ಅಲ್ಲ ಮನ್ಸಿಂದ ಯೋಚನೆ ಮಾಡು ಅಂತ ಹೇಳಿ ಹೋಗ್ತಾನೆ. ಯಾಕಂದ್ರೆ ರಮನ್ ನ ಗರ್ಲ್ ಫ್ರೆಂಡ್ ರಿಯಾ ಕ್ಯಾನ್ಸರ್ ಇಂದ ಸಾವನ್ನಪ್ಪಿರ್ತಾಳೆ. ಗೌತಮ್ ಅವಳಿಗೆ ಫಾರಿನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದ. ಹಂಗಾದ್ರೂ ರಮನ್ಗೆ ಇವನ ಮೇಲೆ ಕೋಪ, ಯಾಕಂದ್ರೆ ಗೌತಮ್ ಹಣ ಕೊಟ್ಟು ಕೈ ತೊಳ್ಕೊಂತಾನೆ, ಎಮೋಷನಲ್ ಸಪೋರ್ಟ್ ಮಾಡಲ್ಲ ಅಂತ. ಇದನ್ನ ಗೌತಮ್ ಎದೆಗೆ ತಗೊಂಡು ಏನಾದ್ರೂ ಆಗ್ಲಿ ಹೆಲ್ಪ್ ಮಾಡೇ ಬಿಡೋಣ ಅಂತ ಮುಂದೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರೋ ರಮನ್ ಮತ್ತೆ ಜುಂಪಾ ಇಬ್ಬರನ್ನ ಕಾರಲ್ಲಿ ಕೂರಿಸ್ಕೊಂಡು ಹೊರಡ್ತಾನೆ. ಅಚ್ಚೇಲಾಲ್ ಅನ್ನೋ ವ್ಯಕ್ತಿಯನ್ನ ಹುಡ್ಕೊಂಡು ಅವನು ಹೋಗ್ತಿದ್ದ ರಿಹ್ಯಾಬ್ ಸೆಂಟರ್ ಗೆ ಹೋದ್ರೆ ಅವನ ಬಗ್ಗೆ ಗೊತ್ತಾಗ್ಬೋದು ಅಂತ ಅಡ್ರೆಸ್ ಕೇಳೋಕೆ ಒಂದು ಕಡೆ ಗಾಡಿ ನಿಲ್ಲಿಸಿದಾಗ ಇಲ್ಲಿರೋ ಒಂದಷ್ಟು ಜನ ರಮನ್ ಮತ್ತೆ ಗೌತಮ್ ಮಕ್ಕಳು ಕಳ್ಳರು ಅಂತ ವೈರಲ್ ಆಗಿರೋ ವಿಡಿಯೋ ನೋಡಿ ಎಲ್ಲರೂ ಇವರನ್ನ ಹಿಡ್ಕೊಂಡು ಮಗು ಎಲ್ಲಿ, ಇನ್ನೆಷ್ಟು ಮಕ್ಕಳನ್ನ ಕದ್ದಿದ್ದೀರಾ ಅಂತ ಹಲ್ಲೆ ಮಾಡೋಕೆ ಬಂದಾಗ ಇವರಿಬ್ರು ತಕ್ಷಣ ತಪ್ಪಿಸ್ಕೊಂಡು ಕಾರ್ ಹತ್ತಿ ಹೊಡ್ತಾರೆ. ಕಾರಲ್ಲಿ ಇದ್ದ ಜುಂಪಾ ಈಗ ಕಾಣಿಸ್ತಿಲ್ಲ. ಇವಳು ಎಲ್ಲರಿಗಿಂತ ಬುದ್ಧಿವಂತೆ, ಇವರಿಬ್ಬರನ್ನ ಕೂಡ ಬಿಟ್ಟು ಆಗ್ಲೇ ರೋಡ್ ಅಲ್ಲಿ ಓಡ್ತಾ ಇದ್ದಾಳೆ. ನಂತರ ಇವಳನ್ನ ಕೂಡ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಇವಳ ಬ್ಯಾಗ್ ಅಲ್ಲಿ ತುಂಬಾನೇ ಹಣ ಮತ್ತೆ ಮುಂಬೈಯಲ್ಲಿ ಮಗುವನ್ನ ಎತ್ಕೊಂಡಿರೋ ಫೋಟೋ ನೋಡಿ ಇವಳ ಮೇಲೆನೆ ಡೌಟ್ ಬರೋಕೆ ಶುರು ಆಗುತ್ತೆ. ಮುಂಬೈಗೆ ಯಾವತ್ತು ಹೋಗೇ ಇಲ್ಲ ಅಂತ ಮೊದ್ಲು ಹೇಳಿದ್ಲು, ಆದ್ರೆ ಈಗ ಅಲ್ಲೇ ಮಗು ಜೊತೆ ಇರೋ ಫೋಟೋ ಇದೆ. ಮಗುಗೆ ಹಾಕಿರೋ ಬಟ್ಟೆ ಮತ್ತೆ ಬೇಬಿ ಸ್ಟ್ರಾಲರ್ ಎಲ್ಲ ಫೋಟೋ ಅಲ್ಲಿ ಇರೋದು ನೋಡಿದ್ರೆ ಇವಳು ಕೆಲಸ ಮಾಡ್ತಿದ್ದ ಮನೆಯಿಂದಾನೆ ಮಗುವನ್ನ ಕತ್ಕೊಂಡ್ ಬಂದಿರೋ ಹಾಗೆ ಕಾಣ್ತಿದೆ. ಕೂಲಿ ಕೆಲಸ ಮಾಡೋದು ಅಂತ ಹೇಳ್ತಿದ್ಲು. ಇವಳ ಹತ್ರನೇ ಇಷ್ಟು
ಇಷ್ಟೊಂದು ಕ್ಯಾಶ್ ಇದೆ, ಏನ್ ಸತ್ಯ ಹೇಳು ಅಂತ ಇವಳ ಕೈಯಲ್ಲಿ ಬಾಯಿ ಬಿಡ್ಸೋಕೆ ನೋಡೋ ಅಷ್ಟ್ರಲ್ಲೇ ಹಳ್ಳಿಯವರೆಲ್ಲ ಬೈಕಲ್ಲಿ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕಾರ್ ಮೇಲೆ ಕಲ್ಲು ಬಿಸಾಕೋದು, ದೊಣ್ಣೆಯಿಂದ ಹೊಡೆಯೋದು ಎಲ್ಲ ಮಾಡ್ತಿದ್ದಾರೆ. ತಕ್ಷಣ ರಮನ್ ಪಂಡಿತ್ ಜಿಗೆ ಕಾಲ್ ಮಾಡಿ ನಡೀತಿರೋ ವಿಷಯ ಹೇಳಿದಾಗ, ನೀವು ಹೋಗ್ತಿರೋ ದಾರಿಯಲ್ಲೇ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ಮಾತ್ರ ಮಿಸ್ ಆಗು ಗಾಡಿ ನಿಲ್ಲಿಸಬೇಡಿ, ಆಮೇಲೆ ಎಲ್ಲ ಸೇರ್ಕೊಂಡು ಬಗ್ಗಿಸ್ಕೊಂಡು ಇಕ್ತಾರೆ, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ ಪಂಡಿತ್ ಜಿ. ಇದರ ನಡುವೆ ಜುಂಪಾಗೆ ಇವಳ ಅಣ್ಣ ಫೋನ್ ಮಾಡಿದಾಗ ರಮನ್ ಫೋನ್ ಕಿತ್ಕೊಂಡು ಸ್ಪೀಕರ್ ಗೆ ಹಾಕ್ದಾಗ, ಮೇಡಮ್ ಅವರ ಮಗುವನ್ನ ಯಾಕೆ ಕತ್ಕೊಂಡು ಹೋಗ್ತಿದ್ಯಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳಿದಾಗ ಗೌತಮ್ ಕೋಪದಲ್ಲಿ ರಮನ್ ಗೆ ಮತ್ತೆ ಬೈತಾ ಇದ್ದಾನೆ. ನೋಡು, ಅವಾಗ್ಲಿಂದ ನಮ್ಗೆ ಅವಳು ಯಾವ ರೀತಿ ಡಿಸೈನ್ ಆಗಿ ಟೋಪಿ ಹಾಕ್ತಿದ್ದಾಳೆ ಅಂತ, ನನ್ ಮಾತೆ ಕೇಳಲ್ಲ ನೀನು ಅಂತ ಹೇಳ್ತಾನೆ. ರಮನ್ಗಂತೂ ನಿನಗೆ ಇಷ್ಟು ಹೆಲ್ಪ್ ಮಾಡಿದ್ರು ಕೂಡ ಮೋಸ ಮಾಡ್ದಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಮತ್ತೆ ಇವಳಿಗೆ ಸತ್ಯ ಏನು ಅಂತ ಕೇಳಿ ಹೇಳೋ ಅಷ್ಟ್ರಲ್ಲೇ ಈ ಬಾರಿ ಹಳ್ಳಿಯವರು ಟ್ರ್ಯಾಕ್ಟರ್ ಅಲ್ಲೂ ಬರ್ತಿದ್ದಾರೆ, ಗನ್ ಕೂಡ ಎತ್ಕೊಂಡ್ ಬಂದು ಶೂಟ್ ಮಾಡ್ತಿದ್ದಾರೆ. ಒಂದು ಬುಲೆಟ್ ರಮನ್ ನ ಬಲಭುಜಕ್ಕೆ ಬೀಳುತ್ತೆ. ಗೌತಮ್ ಗಾಬರಿಯಾಗಿ ಕಾರ್ನೇ ಓಡಿಸೋದ, ಹಳ್ಳಿಯವರಿಂದ ತಪ್ಪಿಸ್ಕೊಳ್ಳೋದ ಅಥವಾ ರಮನ್ ನ ನೋಡೋದ ಒಂದು ಗೊತ್ತಾಗದೆ ಕಿರ್ಚಾಡ್ಬೇಕಾದ್ರೆ ಹೇಗೋ ಮಾಡಿ ಎಲ್ಲರಿಂದ ಸ್ವಲ್ಪ ದೂರ ಬಂದು ಕಾರ್ ನಿಲ್ಸಿ ರಮನ್ಗೆ ಏನಾಯ್ತು ಅಂತ ನೋಡ್ತಾ ಇದ್ದಾನೆ. ಜುಂಪಾ ರಕ್ತವನ್ನ ನಿಲ್ಸೋಕೆ ಬಟ್ಟೆ ಕಟ್ಟೋಕೆ ನೋಡಿದಾಗ ಗೌತಮ್ ನಿನ್ ಕಡೆಯಿಂದಾನೆ ಇದೆಲ್ಲ ಆಗ್ತಿರೋದು, ಯಾಕೆ ಸುಳ್ಳು ಹೇಳ್ದೆ ಅಂತ ಕೇಳ್ತಾನೆ. ಜುಂಪಾ ಆಪರೇಷನ್ ಆಗಿರೋ ತನ್ನ ಹೊಟ್ಟೆಯನ್ನೇ ತೋರಿಸಿ, ಚಂಪಾ ನನ್ನ ಮಗುನೇ, ಈಗ್ಲಾದ್ರೂ ನಂಬ್ತೀರಾ ಅಂದಾಗ ಏನ್ ನಡೀತಿದೆ ಅಂತಾನೆ ಇಲ್ಲಿ ಗೊತ್ತಾಗ್ತಿಲ್ಲ. ಮತ್ತೆ 4-5 ಜನ ಇಲ್ಲಿಗೆ ಬಂದು ಇವರನ್ನ ಹಿಡ್ಕೊಂಡಾಗ ಹೇಗೋ ಕಡಿಮೆ ಜನ ಇದ್ದಾರೆ, ಕೈಗೆ ಏನ್ ಸಿಗುತ್ತೋ ಅದನ್ನೆಲ್ಲ ತಗೊಂಡು ಹೊಡೆದು ಕಳಿಸಿ ಮುಂದೆ ಹೊರಟಾಗ ಕೊನೆಗೂ ಆ ರಿಹ್ಯಾಬ್ ಸೆಂಟರ್ ಇರೋ ಹಳ್ಳಿ ಏನೋ ಸಿಗುತ್ತೆ. ಆದ್ರೆ ಇಲ್ಲಿ ತುಂಬಾನೇ ಜನರು ಹಳ್ಳಿಯವರೆಲ್ಲ ಇವರ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದ್ದಾರೆ. ಹಳ್ಳಿ ಒಳಗೆ ರೋಡ್ ಚಿಕ್ಕದಿದೆ, ಹಾಗಾಗಿ ಕಾರ್ನ ಟರ್ನ್ ಮಾಡೋಕಾಗದೆ ಕಾರ್ನ ಇಲ್ಲೇ ನಿಲ್ಸಿ ಇವರು ಓಡೋಕೆ ಸ್ಟಾರ್ಟ್ ಮಾಡಿ ಜನರಿಗೆ ಡೌಟ್ ಬರಬಾರ್ದು ಅಂತ ಯಾರೋ ಒಣಗಾಕಿರೋ ಬಟ್ಟೆಯನ್ನ ತಗೊಂಡು ಚೇಂಜ್ ಮಾಡ್ಕೊಂತಾರೆ. ನಂತರ ಯಾರು ಇಲ್ಲದೆ ಇರೋ ಒಂದು ಬಿಲ್ಡಿಂಗ್ ಗೆ ಬಂದು ಬಚ್ಚಿಡ್ಕೊಂತಾರೆ. ಇಲ್ಲೇ ಇರೋದ್ರಲ್ಲಿ ಏನು ತೊಂದರೆ ಇಲ್ಲ, ಆದ್ರೆ ರಮನ್ನ ಭುಜಕ್ಕೆ ಬುಲೆಟ್ ಬಿದ್ದಿರೋದ್ರಿಂದ ರಕ್ತ ತುಂಬಾನೇ ಹೋಗ್ತಾ ಇದೆ, ಬೇಗ ಹಾಸ್ಪಿಟಲ್ ಗೆ ಹೋಗ್ಲಿಲ್ಲ ಅಂದ್ರೆ ಕತೆ ಮುಗೀತು. ಇವ್ರಿಗೆ ಇಲ್ಲೇ ಇರೋಕೆ ಹೇಳಿ ಜುಂಪಾ ರಿಹ್ಯಾಬ್ ಸೆಂಟರ್ ಗೆ ಹೋಗೋಕ್ಕೂ ಮುಂಚೆ ದಯಾ ಮೇಡಮ್ ನ ನಂಬರ್ ಇವ್ರಿಗೆ ಕೊಡ್ತಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವರಿಗೆ ಕಾಲ್ ಮಾಡಿ, ಇವರ ಮನೆಯಲ್ಲೇ ನಾನು ಕೆಲಸ ಮಾಡ್ತಿದ್ದು, ನನ್ನ ಗರ್ಭವನ್ನ ಇವರು ಖರೀದಿಸಿದ್ರು ಅಂತ ಹೇಳಿ ಕೊಡಲಿಯನ್ನ ತಗೊಂಡು ಹೊಡ್ತಾಳೆ. ಹಾಗಾದ್ರೆ ಜುಂಪಾ ಸ್ನೇಹಿತರೆ ಸರೋಗೇಟ್ ಮದರ್ ಆಗಿದ್ಲು, ಅಂದ್ರೆ ಬಾಡಿಗೆ ತಾಯಿ. ದಯಾ ಮೇಡಮ್ ಗೆ ಮಕ್ಕಳಾಗಿರ್ಲಿಲ್ಲ ಅಂತ ಜುಂಪಾಗೆ ದುಡ್ಡು ಕೊಟ್ಟು ಇವಳ ಗರ್ಭವನ್ನ ಖರೀದಿಸಿರ್ತಾರೆ. ಆದ್ರೆ ಮಗು ಆದ್ಮೇಲೆ ಇವಳ ಮಗುವನ್ನ ಎತ್ಕೊಂಡ್ ಬಂದಿರೋ ಹಾಗೆ ಕಾಣ್ತಿದೆ. ಸೊ ಈಗ ಜುಂಪಾ ಯಾರಿಗೂ ಕಾಣ್ದಂಗೆ ರಿಹ್ಯಾಬ್ ಸೆಂಟರ್ ಗೆ ಬಂದು ಅಚ್ಚೆಲಾಲ್ ಎಲ್ಲಿ ಅಂತ ಕೊಡಲಿಯನ್ನ ಇಟ್ಕೊಂಡು ಡಾಕ್ಟರ್ ಗೆ ಹೆದರಿಸಬೇಕಾದ್ರೆ, ಅವನು ಎಲ್ಲಿದ್ದಾನೆ ಹೇಳ್ತೀನಿ, ಮೊದ್ಲು ಕೊಡಲಿ ಕೊಡು ಅಂತ ಡಾಕ್ಟರ್ ಸಮಾಧಾನ ಮಾಡ್ತಿದ್ದಾರೆ. ಈ ಕಡೆ ರಮನ್ ಆಗ್ಲೇ ಪ್ರಜ್ಞೆ ತಪ್ತಾ ಇರೋದನ್ನ ನೋಡಿ ಯಾರಿಗಾದ್ರೂ ಸಹಾಯ ಕೇಳೋಕೆ ಅಂತ ಗೌತಮ್ ಹೊರಗೆ ಬರ್ತಿದ್ದಂಗೆ ಹಳ್ಳಿಯ ಜನರ ಕೈಗೆ ಸಿಗಾಕೊಂಡ್ ಬಿಡ್ತಾನೆ. ಮಕ್ಕಳನ್ನ ಕದಿಯೋನು ಇವನು, ಇಂಥವ್ರನ್ನ ಜೀವಂತವಾಗಿ ಬಿಡಬಾರ್ದು ಅಂತ ಎಲ್ಲರೂ ಸೇರಿ ಹೊಡಿತಾ ಇದ್ದಾರೆ. ಹಳ್ಳಿ ತುಂಬಾ ಎಳೆದಾಡಿ ತುಂಬಾನೇ ಟಾರ್ಚರ್ ಕೊಡ್ತಾರೆ. ಯಾವುದೇ ತಪ್ಪು ಮಾಡದೇ ಇರೋ ಗೌತಮ್ ಈ ರೀತಿ ಒದೆ ತಿಂತಾ ಇರೋದು ನೋಡೋಕಾಗ್ತಿಲ್ಲ. ಹೇಗೋ ಇವನನ್ನ ಎಲ್ಲರೂ ಸಾಯಿಸೇ ಬಿಟ್ರು ಅನ್ನೋ ಅಷ್ಟರಲ್ಲಿ ಪಂಡಿತ್ ಜಿ ತಮ್ಮ ಜೊತೆ ಇನ್ನೊಂದಷ್ಟು ಜನ ಆಫೀಸರ್ಸ್ ನ ಕರ್ಕೊಂಡ್ ಬಂದು ಜನರನ್ನ ತಡಿತಾರೆ. ಮತ್ತೆ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಜನರಿಗೆ ಈಗ ಅನಿಸ್ತಾ ಇದೆ ಅಮಾಯಕ ವ್ಯಕ್ತಿಗೆ ಹೀಗ್ ಹೊಡೆದ್ವಲ್ಲ ಅಂತ. ಅದಕ್ಕೆ ಹೇಳೋದು ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದಿದ್ದನ್ನ ಕಣ್ಮುಚ್ಕೊಂಡು ನಂಬುದ್ರೆ ಹೀಗೆ ಆಗೋದು. ಮೊದ್ಲು ಏನ್ ನಡೆದಿದೆ ಅಂತ ನೀಟಾಗಿ ಅರ್ಥ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು, ಇಲ್ಲ ಅಂದ್ರೆ ತಪ್ಪಾದ ವ್ಯಕ್ತಿ ಬಲಿ ಆಗ್ತಾನೆ. ತಪ್ಪು ಮಾಡಿದವರು ಬೇರೆ ಅವನು ಬಕ್ರಾದ ಅಂತ ಆರಾಮಾಗಿ ಇರ್ತಾರೆ. ಏನೇ ಆಗ್ಲಿ ಮೊದ್ಲು ಸೋಷಿಯಲ್ ಮೀಡಿಯಾ ಅಲ್ಲಿ ಬರೋದನ್ನ ಎಲ್ಲಿಂದ ಬಂತು ಅನ್ನೋ ಸೋರ್ಸ್ ತಿಳ್ಕೋಬೇಕು ಸ್ನೇಹಿತರೆ. ಸೊ ಮೊದ್ಲು ಗೌತಮ್ ನನ್ನ ಬಿಡಿ, ಮೊದ್ಲು ರಮನ್ ನ ಕತೆ ನೋಡಿ ಅಂತ ಪೊಲೀಸ್ ಅವ್ರನ್ನ ಆ ಬಿಲ್ಡಿಂಗ್ ಹತ್ರ ಕರ್ಕೊಂಡ್ ಬಂದ್ರೆ ಇಲ್ಲಿ ರಮನ್ ನಿಲ್ವೇ ಇಲ್ಲ. ರಮನ್ಗೂ ಏನಾದ್ರು ಮಾಡ್ಬಿಟ್ರ ಅಂತ ಗೌತಮ್ ತುಂಬಾನೇ ಅಳ್ಬೇಕಾದ್ರೆ ರಮನ್ ಬಿಲ್ಡಿಂಗ್ ಇಂದ ಹೊರಗೆ ಬಂದು ಪ್ರಜ್ಞೆ ತಪ್ಪಿದ್ದಾನೆ ಅನ್ನೋದು ಗೊತ್ತಾಗಿ ತಕ್ಷಣ ಪಂಡಿತ್ ಜಿ ಆಂಬುಲೆನ್ಸ್ ನ ಕರೆದು ಇಬ್ಬರನ್ನ ಇಲ್ಲಿಂದ ಹಾಸ್ಪಿಟಲ್ ಗೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಪಂಡಿತ್ ಜಿ ದಯಾ ಮೇಡಮ್ ಗೆ ಕಾಲ್ ಮಾಡಿ ಮಗುವಿನ ಬಗ್ಗೆ ಕೇಳಿದಾಗ ತಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಫೋನ್ ಕಟ್ ಮಾಡಿರ್ತಾರೆ. ಯಾಕಂದ್ರೆ ಮಾಡಿರೋದೇ ಇಲ್ಲಿಗಲ್ ಸರೋಗೆಸಿ, ಅಂದ್ರೆ ಹಣ ಕೊಟ್ಟು ಸರೋಗೇಟ್ ಮದರ್ ನ ಕೊಂಡ್ಕೊಳ್ಳೋ ಹಾಗಿಲ್ಲ, ವ್ಯಾಪಾರದ ರೀತಿ ಇದನ್ನ ನೋಡೋ ಹಾಗಿಲ್ಲ. ಸರೋಗೇಟ್ ಮದರ್ ಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಮತ್ತೆ ಇನ್ಶೂರೆನ್ಸ್ ಮಾಡಿಸೋ ಅವಕಾಶ ಮಾತ್ರ ಇರುತ್ತೆ ಅಷ್ಟೇ. ಅದಕ್ಕೆ ದಯಾ ಮೇಡಮ್ ಮತ್ತೆ ಜುಂಪಾ ಇಬ್ಬರು ಸಂಕಷ್ಟಕ್ಕೆ ಸಿಗಾಕೊಂತಾರೆ. ಆಂಬುಲೆನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ನ ನೇಮ್ ಬ್ಯಾಡ್ಜ್ ನೋಡಿದಾಗ ಗೊತ್ತಾಯ್ತು ಇವನೇ ಅಚ್ಚೆಲಾಲ್, ರಿಯಲ್ ಮಕ್ಕಳು ಕಳ್ಳ ಅಂತ. ಇನ್ನೊಂದ್ ಕಡೆ ರಿಹ್ಯಾಬ್ ಸೆಂಟರ್ ಅಲ್ಲಿ ಡಾಕ್ಟರ್ ಜುಂಪಾಗೆ ಅಚ್ಚೆಲಾಲ್ ಮತ್ತೆ ಸುರೀಲಿಯ ಫೋಟೋ ತೋರಿಸಿ ಇಬ್ಬರು ಇದೇ ರಿಹ್ಯಾಬ್ ಸೆಂಟರ್ ಅಲ್ಲಿ ಮೀಟ್ ಆಗಿದ್ದು, ಅಚ್ಚೆಲಾಲ್ ಸುರೀಲಿಗೆ ಹಾಸ್ಪಿಟಲ್ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಕೊಡ್ಸಿದ್ದ ಅಂತ ಹೇಳ್ತಾ ಇದ್ದಾರೆ. ಅದೇ ಮಕ್ಕಳು ಕದಿಯೋ ಪಾರ್ಟ್ ಟೈಮ್ ಕೆಲಸ. ಇದೇ ಸಮಯಕ್ಕೆ ರಿಹ್ಯಾಬ್ ಸೆಂಟರ್ ಗೆ ಪಂಡಿತ್ ಜಿ ಬಂದು ಜುಂಪಾನ ಕರ್ಕೊಂಡು ಹೊಡ್ತಾರೆ. ಹಾಸ್ಪಿಟಲ್ ಗೆ ರಮನ್ ನ ಕರ್ಕೊಂಡ್ ಬರ್ತಿದ್ದಂಗೆ ರಮನ್ ನ ಜೇಬಲ್ಲಿ ಏನಾದ್ರೂ ಇದ್ರೆ ತೆಗಿಯೋಕೆ ಡಾಕ್ಟರ್ ಹೇಳಿದಾಗ ಜೇಬಲ್ಲಿ ಅಚ್ಚೆಲಾಲ್ಗೆ ತನ್ನದೇ ರಿಹ್ಯಾಬ್ ಸೆಂಟರ್ ನ ಕಾರ್ಡ್ ಸಿಗುತ್ತೆ. ಇವರು ಜುಂಪಾಳ ಮಗುವನ್ನ ಹುಡ್ಕೊಂಡ್ ಬಂದಿರೋರು ಅಂತ ಗೊತ್ತಾಗಿ ತಕ್ಷಣ ಇಲ್ಲಿಂದ ಹೊಡ್ತಾನೆ. ಇವನು ಹೋಗೋದನ್ನ ನೋಡಿದ ಗೌತಮ್ ಒಬ್ರು ನರ್ಸ್ಗೆ ಇಲ್ಲಿನ ಮೇನ್ ಡಾಕ್ಟರ್ ಯಾರು ಅಂತ ಕೇಳ್ಕೊಂಡು ಆ ಡಾಕ್ಟರ್ ಹತ್ರ ಬಂದಾಗ ಒಂದು ಮಗುವನ್ನ ಡಾಕ್ಟರ್ ಒಂದು ಫ್ಯಾಮಿಲಿಗೆ ಕೊಡ್ತಾ ಇದ್ದಾರೆ. ಅಚ್ಚೆಲಾಲ್ ಬೇಗ ಮಗುವನ್ನ ತಗೊಂಡ್ ಹೋಗಿ ಅಂತ ಅರ್ಜೆಂಟ್ ಮಾಡ್ತಿರೋದನ್ನ ನೋಡಿ ಅದ್ಯಾರ ಮಗು ಮೊದ್ಲು ತೋರಿಸಿ ಇಲ್ಲಿ ಅಂತ ಜಗಳ ಮಾಡ್ತಾನೆ ಗೌತಮ್. ಏನ್ ಜಗಳ ಅಂತ ಜನ ಎಲ್ಲ ಸೇರಿದಾಗ ಮಗುವನ್ನ ತಗೊಂಡ್ ಹೋಗ್ತಾ ಇರೋ ಫ್ಯಾಮಿಲಿ ಅವ್ರಿಗೆ ಮತ್ತೆ ಜನರಿಗೆಲ್ಲ ಗೌತಮ್ ಆ ಮಗು ಕದ್ದಿ
ಗೆದ್ದಿರೋದು, ಇವರು ದಂಧೆ ನಡೆಸ್ತಾ ಇದ್ದಾರೆ ಅಂತ ಜುಂಪಾ ಮಗುವನ್ನ ಎತ್ಕೊಂಡಿರೋ ಫೋಟೋ ಎಲ್ಲರಿಗೂ ತೋರಿಸ್ತಾ ಇದ್ದಾನೆ. ಹೇಗೂ ಇಲ್ಲಿರೋ ಜನರು ಫೋನ್ ಯೂಸ್ ಮಾಡಲ್ಲ ಅನ್ಸುತ್ತೆ, ಅದಕ್ಕೆ ವೈರಲ್ ಆಗಿರೋ ಇವರ ವಿಡಿಯೋಸ್ ನೋಡದೆ ಗೌತಮ್ ನ ಸಪೋರ್ಟ್ ಗೆ ಬರ್ತಾರೆ. ಇಲ್ಲ ಅಂದಿದ್ರೆ ಇವನೇ ಕಳ್ಳ ಅಂತ ಆಲ್ರೆಡಿ ಡ್ಯಾಮೇಜ್ ಆಗಿರೋ ಗೌತಮ್ಗೆ ಇನ್ನೊಂದಷ್ಟು ತತ್ಕಿ ಇದೇ ಹಾಸ್ಪಿಟಲ್ ನ ಶವಾಗಾರಕ್ಕೆ ಕಳಿಸ್ತಾ ಇದ್ರು. ಜನರು ಮತ್ತೆ ನರ್ಸ್ ಕೂಡ ಹೇಳ್ತಾ ಇದ್ದಾರೆ ಮಗುವಿನ ಮುಖವನ್ನ ತೋರಿಸ್ಬಿಡಿ, ಡೌಟ್ ಕ್ಲಿಯರ್ ಆಗುತ್ತಲ್ಲ ಅಂತ. ಆದ್ರೆ ಡಾಕ್ಟರ್ ಕೂಡ ಈ ದಂಧೆಯಲ್ಲಿ ಸೇರ್ಕೊಂಡಿರೋದ್ರಿಂದ ಇದಕ್ಕೆ ಒಪ್ಕೊಂತಿಲ್ಲ. ಈ ಕಡೆ ಪಂಡಿತ್ ಜಿ ಜುಂಪಾನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ಬೇಕಾದ್ರೆ ನಿಜ ಏನು ಅಂತ ಕೇಳಿದಾಗ ಗೊತ್ತಾಗುತ್ತೆ, ದಯಾ ಮೇಡಮ್ಗೆ ಮಕ್ಕಳಿರ್ಲಿಲ್ಲ ಅಂತ ಒಂದು ಮಗು ಜುಂಪಾಳ ಗರ್ಭದಲ್ಲಿ ಸರೋಗೆಸಿಯ ಮುಖಾಂತರ ಬೆಳೆಸಿ ಕೊಟ್ರೆ ಒಂದಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅದೇ ಹಣ ಇವಳ ಬಳಿ ಇದ್ದಿದ್ದು. ಜುಂಪಾ ಯಾಕೆ ಮಗುವನ್ನ ಎತ್ಕೊಂಡ್ ಬಂದ್ಲು ಅಂದ್ರೆ ಸ್ನೇಹಿತರೆ, ಇವಳಿಗೆ ಸರೋಗೆಸಿ ಮುಖಾಂತರ ಟ್ವಿನ್ಸ್ ಹುಟ್ಟಿರ್ತಾರೆ. ಡೀಲ್ ಆಗಿದ್ದು ಒಂದು ಮಗುಗೆ ಅಲ್ವಾ, ಅದಕ್ಕೆ ಒಂದು ಮಗುವನ್ನ ಅವ್ರಿಗೆ ಕೊಟ್ಟು ಇನ್ನೊಂದು ಮಗುವನ್ನ ತನ್ನ ಬಳಿನೇ ಹಿಡ್ಕೊಂಡಿರ್ತಾಳೆ. ದೇವ್ರು ತನಿಗೋಸ್ಕರನೇ ಈ ಮಗುವನ್ನ ಕೊಟ್ಟಿರೋದು ಅಂತ ಹೇಳಿ. ಆದ್ರೆ ದಯಾ ಮೇಡಮ್ 2 ಮಕ್ಕಳು ನಂದೇ ಅಂದಾಗ ಒಂದು ಮಗುವನ್ನ ಎತ್ಕೊಂಡ್ ಬಂದಿರ್ತಾಳೆ. ಇವಳಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿಲ್ಲ. ಆದ್ರೆ ದಯಾ ಮೇಡಮ್ಗೆ ದಯೇನೇ ಇಲ್ಲ. ತಾವು ತಗ್ಲಾಕೊಡೋದ್ರ ಜೊತೆಗೆ ಜುಂಪಾನು ತಗ್ಲಾಕಿದ್ದಾರೆ. ಇವಳನ್ನ ಅರೆಸ್ಟ್ ಮಾಡಿದ್ರೆ ಮಗು ಕತೆ ಏನಾಗುತ್ತೋ ಏನೋ. ಸೊ ಪಂಡಿತ್ ಜಿ ಹಾಸ್ಪಿಟಲ್ ಗೆ ಬರ್ತಿದ್ದಂಗೆ ಮಗು ಕಾರಲ್ಲೇ ಇದೆ, ಇವರು ಮಗುವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೌತಮ್ ಹೇಳ್ದಾಗ ಮಗುವನ್ನ ತಗೊಂಡಿರೋ ಫ್ಯಾಮಿಲಿ ಅಲ್ಲ 2 ಲಕ್ಷಕ್ಕೆ ಮಗುವನ್ನ ಕೊಂಡ್ಕೊಂಡಿರೋ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ ಕೋವಿಡ್ ನ ಟೈಮಲ್ಲಿ ಅನಾಥ ಆಗಿರೋ ಮಗು ಇದು ಅಂತ ಡಾಕ್ಟರ್ ಹೇಳಿದ್ರು ಅಂತ. ಜುಂಪಾ ಕಾರಲ್ಲಿ ಇರೋ ಮಗುವನ್ನ ನೋಡಿದಾಗ ತನ್ನ ಮಗಳು ಚಂಪಾನೆ ಅಂತ ಗೊತ್ತಾಗಿ ಮಗುವನ್ನ ಇಸ್ಕೊಂತಾಳೆ. ಇವಳಷ್ಟೇ ಖುಷಿ ನೆಮ್ಮದಿ ಗೌತಮ್ಗೂ ಆಗ್ತಾ ಇದೆ. ಸಹಾಯ ಮಾಡೋಕೆ ಹೋಗಿ ತನಿಗಾದ ನೋವನ್ನೆಲ್ಲ ಒಂದು ಕ್ಷಣ ಮರ್ತೋಗ್ತಾನೆ ಗೌತಮ್. ಜುಂಪಾನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೋ, ಮಗುವನ್ನ ಇವಳ ಬಳಿನ ಇಟ್ಕೊಳ್ಳೋಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ರಮನ್ ಕೂಡ ಬದುಕ್ತಾನ ಏನಾಗುತ್ತೆ ಅಂತ ತೋರ್ಸಲ್ಲ, ಸದ್ಯಕ್ಕಂತೂ ಬದುಕಿದ್ದಾನೆ. ಜುಂಪಾಗೆ ಏನಾಗ್ಬೋದು ಅಂತ ಕಾನೂನಿನ ಬಗ್ಗೆ ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆದ್ರೆ ಜುಂಪಾಗೆ ಏನಾಯ್ತು, ರಮನ್ಗೆ ಏನಾಯ್ತು ಅನ್ನೋದಕ್ಕಿಂತ ಸಮಾಜದಲ್ಲಿ ಏನೇನ್ ನಡೀತಿದೆ ಅನ್ನೋ ತುಂಬಾನೇ ವಿಷಯ ಈ 1.5 ಗಂಟೆ ಮೂವಿಯಲ್ಲಿ ತೋರಿಸಿದ್ದಾರೆ. ಮಕ್ಕಳನ್ನ ಕದಿಯೋದು, ಮಾರಾಟ ಮಾಡೋದು, ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದಿದ್ದನ್ನೆಲ್ಲ ಕಣ್ಮುಚ್ಕೊಂಡು ನಂಬೋದು, ಇಲ್ಲಿಗಲ್ ಸರೋಗೆಸಿ, ಜೊತೆಗೆ ಮಾನವೀಯತೆ ಬಗ್ಗೆ ಕೂಡ ಹೇಳಿದ್ದಾರೆ. ರಮನ್ ಯಾರೋ ಪರಿಚಯನೇ ಇಲ್ಲದೆ ಇರೋ ಮಹಿಳೆಯ ಗೋಳಾಟ ಅನ್ನ ನೋಡೋಕಾಗದೆ ಮಗುವನ್ನ ಹುಡ್ಕೋಕೆ ಮುಂದಾಗ್ತಾನೆ. ನನಗೇನಾಗ್ಬೇಕು ಅಂತ ಅನ್ಕೊಂಡಿದ್ದ ಗೌತಮ್ ಕೊನೆಗೂ ಸಹಾಯ ಮಾಡಿದಾಗ ತಾಯಿ ಮಗುವನ್ನ ಒಂದು ಮಾಡದೆ ಮಕ್ಕಳನ್ನ ಮಾರಾಟ ಮಾಡೋ ದಂಧೆಯನ್ನ ಬೆಳಕಿಗೆ ತಂದೆ ಅನ್ನೋ ತೃಪ್ತಿ ಇವನಿಗೆ ಇದೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.